Today topic is paraphilia or sexual variants. What is paraphilias? The word paraphilias derives from Greek para means around or beside and philia means love. ಅಂದರೆ ಈ ಪ್ಯಾರಾಫಿಲಿಯಾ ಅಂತಕ್ಕಂಥದ್ದು ಲೈಂಗಿಕ ವಿಪತನ ಅಂತಂದು ಕನ್ನಡದಲ್ಲಿ ಕರೀತಾರೆ. ಈ ಲೈಂಗಿಕ ವಿಪತನ ಅಂತಕ್ಕಂಥದ್ದು ಗ್ರೀಕ್ ಭಾಷೆಯಿಂದ ಬಂದಂಥ ಒಂದು ಪದವಾಗಿದೆ. ಇದನ್ನ ಪ್ಯಾರಾಫಿಲಿಯಾ ಅಂತ ಕರಿತೀವಿ. ಪ್ಯಾರಾ ಅಂದರೆ ಸುತ್ತಮುತ್ತ, ಅರೌಂಡ್ ಅಥವಾ ಬಿಸೈಡ್, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ. ಆ್ಯಂಡ್ ಫೀಲಿಯಾ ಮೀನ್ಸ್ ಲವ್ ಅಂತ, ಪ್ರೀತಿ ಅಂತ. ದ ಡೆಫಿನೇಷನ್ ಆಫ್ ಪ್ಯಾರಾಫಿಲಿಯಾ ಈಸ್ ಎನಿ ಎಮೋಷನಲ್ ಡಿಸಾರ್ಡರ್, ಸಂವೇಗಾತ್ಮಕವಾದಂಥ ಒಂದು ಮಾನಸಿಕ ರೋಗ ಆಗಿದೆ. ಕ್ಯಾರೆಕ್ಟರೈಸ್ಡ್ ಬೈ ಸೆಕ್ಷುಯಲಿ ಅರೌಸಿಂಗ್ ಫ್ಯಾಂಟಸೈಸ್, ಅರ್ಜಸ್ ಆರ್ ಬಿಹೇವಿಯರ್. ಅಂದರೆ ತಮಾಷೆಗಾಗಿರ್ಬೋದು ಅಥವಾ ಅರ್ಜಸ್ ಅಥವಾ ತೃಪ್ತಿಗಾಗಿ ಆಗಿರ್ಬೋದು ಅಥವಾ ಅವನ ವರ್ತನೆ ಆಗಿರ್ಬೋದು, ಇದು ಯಾವುದಕ್ಕೋಸ್ಕರ ಆಗಲಿ ಸೆಕ್ಷುಯಲಿ ಅರೈಸ್ ಮಾಡಿದಾಗ ಅದನ್ನು ನಾವು ಪ್ಯಾರಾಫಿಲಿಯಾ ಅಂತ ಕರಿತೀವಿ. ಅಕರ್ಸ್ ಓವರ್ ಎ ಪೀರಿಯಡ್ at least 6 months and cause significant distress or interfere with the sufferer's work, social function or other important area of functioning. This is as opposed to sexual variants, which are sexual behavior that are not typical but are not a part of any illness. ಇದೇನು ಕಾಯಿಲೆ ಅಂತ ಅನ್ಸಿಲ್ಲ, ಬಟ್ ಅದು ಸಾಮಾಜಿಕವಾಗಿ ಮತ್ತು ಇದು ನೋಡಿದಾಗ ಆತನ ವರ್ತನೆ ಅಂತಕ್ಕಂಥದ್ದು ತುಂಬ ಕೆಟ್ಟ ಒಂದು ವರ್ತನೆಯಾಗಿ ಕಾಣುತ್ತೆ. ದ ನಂಬರ್ ಆಫ್ ಪೀಪಲ್ ಹೂ ಸಫರ್ಡ್ ಫ್ರಮ್ ಪ್ಯಾರಾಫಿಲಿಯಾ ಇಸ್ ಡಿಫಿಕಲ್ಟ್ ಟು ಫಾರ್ ಎ ನಂಬರ್ ಆಫ್ ರೀಸನ್ಸ್. ಹಲವಾರು ಕಾರಣಗಳಿಂದ ಏನು ಮಾಡ್ತಾರೆ, ಸುಮಾರು ಜನರೇನಾಗಿರ್ತಾರೆ ಪ್ಯಾರಾಫಿಲಿಯಿಂದ ಭಯವನ್ನು ಹೊಂದಿರ್ತಾರೆ. ಕಾರಣ, ಮೆನಿ ಪೀಪಲ್ ವಿತ್ ಒನ್ ಆಫ್ ದೀಸ್ ಡಿಸಾರ್ಡರ್ ಸಫರ್ ಇನ್ ಸೀಕ್ರೆಟ್ ಆರ್ ಸೈಲೆನ್ಸ್. ತುಂಬ ಸೈಲೆಂಟ್ ಆಗಿರ್ತಾರೆ. ಔಟ್ ಆಫ್ ಶೇಮ್, ಅವ್ರಿಗೇನೋ ಒಂಥರ ಅವಮರ್ಯಾದೆ ಅಥವಾ ಅದನ್ನು ಮಾಡಬಾರ್ದಾಗಿತ್ತು, ಪಾಪದ ಒಂದು ಕಾರ್ಯ ಅಂತಕ್ಕಂಥ ಒಂದಿದ್ರಿಂದ. ಇನ್ ಸೆಕ್ಷುಯಲಿ ಅಫೆನ್ಸಿವ್ ಬಿಹೇವಿಯರ್ ಆ್ಯಂಡ್ ಸೊ ಆರ್ ಇನ್ವೆಸ್ಟೆಡ್ ಇನ್ ನಾಟ್ ರಿಪೋರ್ಟಿಂಗ್ ದೇರ್ ಪ್ಯಾರಾಫಿಲಿಯಾ. ಅದನ್ನು ರಿಪೋರ್ಟ್ ಮಾಡೋದೇ ಇಲ್ಲ. ದೇರ್ ಫಾರ್ ಮೆನಿ ಆಫ್ ದ ಎಸ್ಟಿಮೇಟ್ಸ್ ಆನ್ ದ ಪ್ರಿವಿಲೆನ್ಸ್ ಆಫ್ paraphilic disorder come from the number of people involved with the criminal justice system due to the pedophilia. ಈ ಪೆಡೋಫಿಲಿಂದ ಏನಾಗುತ್ತೆ ಅಂದರೆ, ಮಾಡಬಾರದ ತಪ್ಪನ್ನು ಮಾಡಿ ಏನಾಗುತ್ತೆ, ಕ್ರಿಮಿನಲ್ ಆಗಿ ಅಥವಾ ಒಬ್ಬ ತಪ್ಪಿತಸ್ಥರಾಗಿ ನ್ಯಾಯಾಧೀಶರ ಮುಂದೆ ನಿಲ್ಲುವಂಥ ಸ್ಥಿತಿ ವ್ಯವಸ್ಥೆ ಬರುತ್ತೆ. ಮೋಸ್ಟ್ ಇಂಡಿವಿಜುವಲ್ಸ್ ವಿತ್ ದಿಸ್ ಸೆಕ್ಷುವಲ್ ಡಿವಿಯೇಷನ್ ಆರ್ men 3 to 5% of the male population, with just 1.6 of those individuals being women. However, women tend to be underdiagnosed with paraphilias wrongfully given the benefits of the doubts by those assessing their sexual behavior. Except for masochism, which is 20 times more common in women than men, paraphilias are almost exclusively diagnosed in men. Many people who suffer from one paraphilia have more than one. For example, about 1/3 of pedophiles also have another paraphilia. More than half engage in 3 or 4 such kinds of behavior rather than just one. Most people who develop a paraphilia begin having a fantasy about it before they are 13 years old. ಈ 13 ವರ್ಷ ಅದಕ್ಕಿಂತ ವರ್ಷದ ನಂತರ ಮಕ್ಕಳು ಏನು ಮಾಡ್ತಾರೆ, ಒಂದು ಫ್ಯಾಂಟಸಿಗೋಸ್ಕರ ಅಥವಾ ಖುಷಿಗೋಸ್ಕರ ಏನು ಮಾಡ್ತಾರೆ, ಈ ಒಂದು ಪ್ಯಾರಾಫಿಲಿಯಾವನ್ನು ಸ್ಟಾರ್ಟ್ ಮಾಡ್ತಾರೆ. ಇದು ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಅದು ಒಂದು ಕ್ರೈಮ್ ಆಗಿ ಅಥವಾ ಅದೊಂದು ತಪ್ಪಾದಂಥ ಒಂದು ಇದಾಗಿ ಅದು ತನ್ನ ಡಿಸಾರ್ಡರ್ ಆಗಿ ಮಾರ್ಪಾಡಾಗುತ್ತೆ. ಥ್ಯಾಂಕ್ ಯು.